ನಾವಿದ್ದೀವಿ ಹಂಪಿಯಲ್ಲಿ. ಇಲ್ಲಿ ಕಬ್ಬನ್ನು ಸಹ ಬೆಳೀತಾರೆ, ನೋಡ್ತಾ ಇದ್ದೀವಿ. ಈ ವೆಹಿಕಲಲ್ಲಿ ಹೋಗ್ಬೋದು, ಆದರೆ ಟಿಕೆಟ್ ತೊಗೋಬೇಕಾಗತ್ತೆ. ಇಷ್ಟೊಂದು ಜನ ಇದ್ದಾರೆ, ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಿ ಇದರಲ್ಲಿ ಹೋಗೋದಕ್ಕಿಂತ 1 ಕಿಲೋಮೀಟ್ರ್ ನಡ್ಕೊಂಡೇ ಹೋಗೋಣ ಅಂಥೇಳಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಅಕ್ಕಪಕ್ಕ ಎಲ್ಲ ನೋಡಿಕೊಂಡೇ ಹೋಗ್ಬೋದು. ಏನೇನೋ ಸೇಲ್ ಇರುತ್ತೆ ನೋಡಿ, ಇಲ್ಲೇನೋ ಸೇಲ್ ಮಾಡ್ತಿದೆ. ಯಾಳಿ ಪೌರಾಣಿಕ ಜೀವಿ, ಇದು ಒಂದು ಕಾಲ್ಪನಿಕ ಜೀವಿ. ಇವರು ಸಿಂಹ, ಹುಲಿ, ಜಿಂಕೆ ಈ ಎಲ್ಲ ಪ್ರಾಣಿಗಳನ್ನ ಬಳಸ್ಕೊಂಡು ಒಂದು ಕಾಲ್ಪನಿಕ ಜೀವಿನ ಸೃಷ್ಟಿ ಮಾಡಿದ್ದಾರೆ. ನಮಸ್ಕಾರ ಕರ್ನಾಟಕ, ಆಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗೇರಿ. ನಾನಿದ್ದೀನಿ ಹಂಪಿನಲ್ಲಿ. ವಿಜಯನಗರ ಸಾಮ್ರಾಜ್ಯ ಯಾರಿಗೆ ಗೊತ್ತಿಲ್ಲ, ನಾವಂತೂ ಪಠ್ಯದಲ್ಲಿ ಓದ್ತಾ ಇದ್ವಿ ಚಿಕ್ಕವರಿಂದ. ಅಲ್ಲಿಗೆ ಬಂದಿದ್ದೀನಿ, ನೋಡೋಣ ಅಂತ ನಿಮಗೂ ತೋರಿಸ್ತೀನಿ. ಫಸ್ಟ್ ನಾವು ವಿಜಯ ವಿಠಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಡ್ಕೊಂಡಾದರೂ ಬರ್ಬೋದು, ಇಲ್ಲ ವೆಹಿಕಲ್ಸ್ ತೊಗೊಂಡಾದರೂ ಬರ್ಬೋದು. ಜಸ್ಟ್ 1 ಕಿಲೋಮೀಟ್ರ್ ಇದೆ ಅನ್ನೋಕ್ಕೋಸ್ಕರ ನಾವು ನಡ್ಕೊಂಡೇ ಬಂದಿದ್ದೀವಿ. 1 ಕಿಲೋಮೀಟ್ರ್ ಇಲ್ಲ ಅಂದ್ಕೊತೀನಿ, ಹಾರ್ಡ್ಲಿ 1 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಫಸ್ಟು ನಮಗೆ ಕುದುರೆ ಗೊಂಬೆ ಮಂಟಪ ಅಂತ ಸಿಗುತ್ತೆ, ನಾವು ಅದ್ರ ಮುಂದೆನೇ ಇದ್ದೀವಿ. ನಾ ಹೇಳೋದ್ನಲ್ಲ ಯಾಳಿ ಜೀವಿ, ಇಲ್ಲಿ ಕೆತ್ತಿದ್ದಾರೆ ನೋಡಿ, ಅದೇನೆ. ಇಲ್ಲೊಂದು ದೇವಸ್ಥಾನ ಇದೆ ಒಳಗೆ, ಆದರೆ ಎಲ್ಲ ಶಿಲೆಗಳನ್ನೆಲ್ಲ ಕಿತ್ತಾಕಿದ್ದಾರೆ. ಈ ಜಾಗ ನೋಡ್ತಾ ಇದ್ದೀರಾ, ಒಂದಾನೊಂದು ಕಾಲದಲ್ಲಿ ಇಮ್ಯಾಜಿನ್ ಮಾಡಿ ಇಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳನ್ನೆಲ್ಲ ಸೇರಲ್ಲಿ ಅಳಿತಿದ್ರು ಅಂತ ಕೇಳಿದ್ದೀವಿ ನಾವು. ಅದು ಇದೇ ಜಾಗ. ಇಲ್ಲೊಂದು ಕಲ್ಯಾಣಿ ಇದೆ, ಬನ್ನಿ ನೋಡೋಣ ಕಲ್ಯಾಣಿ ಹೇಗಿದೆ. ಇನ್ನು ನೀರಿದೆ, ಅಷ್ಟು ಕ್ಲೀನ್ ಇಲ್ಲ. ಇಲ್ಲ ಇಲ್ಲ ಗೈಡ್ಗಳು ನಮ್ಮ ಜೊತೆ ಹಿಂದಿ ಮಾತಾಡ್ತಾ ಇದ್ರು. ವಿಜಯ ವಿಠಲ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದೆಲ್ಲ ಆ ಕಾಲದಲ್ಲಿ ಮಾರ್ಕೆಟ್ ಆಗಿತ್ತು, ಈಗೆಲ್ಲ ಪಾಳು ಬಿದ್ದಿದೆ. ಈ ದೇವಸ್ಥಾನದ್ದು ಮ್ಯಾಪ್ ಎಲ್ಲ ನೋಡ್ಬೋದು ನಾವಿಲ್ಲಿ. ಇಲ್ಲಿ ಏನೇನು ಜಾಗಗಳಿದೆ ನೋಡೋಕ್ಕೆ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ನಾವು ತುಂಬ ಹೌದು. ಸೊ ಇಲ್ಲಿ ಗೈಡ್ಗಳನ್ನ ಬೇಕಾದರೂ ತೊಗೋಬೋದು, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ತೊಗೋತಾ ಇಲ್ಲ, ಯಾಕಂದರೆ ನಾವು ಇಲ್ಲಿ ಆಗಲೇ 2-3 ಸಲ ಬಂದಿರೋದ್ರಿಂದ ನಾವು ಗೈಡನ್ನ ತೊಗೊತಾ ಇಲ್ಲ. ಹಂಪಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಇಮೇಜ್ ಬರುತ್ತೆ, ಅದೇ ಕಲ್ಲಿನ ರಥ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕಲ್ಲಿನ ರಥ. ಈ ಪಕ್ಕದಲ್ಲಿ ಕಾಣಿಸ್ತಿರುವಂಥ ಒಂದು ಸ್ಮಾರಕ ಇದೆಲ್ಲ, ಅದು ಪಾಳು ಬಿದ್ದಿದೆ, ಅದರ ಹತ್ರ ಯಾರನ್ನೂ ಬಿಡಲ್ಲ. ಅದರ ಸ್ಪೆಷಾಲಿಟಿನ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. 50 ರೂಪಾಯಿ ನೋಟಲ್ಲಿ ನೀವು ನೋಡ್ತೀರಾ ಈ ಹಂಪಿಯ ಸ್ಮಾರಕನ. ದೇವ್ರನ್ನ ಕೂರಿಸ್ಬಿಟ್ಟು ರಥ ಎಳಿತಾ ಇದ್ರಂತೆ. ಒಂದೊಂದು ಕಂಬಗಳಲ್ಲಿ ಒಂದೊಂದು ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ನ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನೀವು ಕೇಳಿಸ್ಕೋಬೋದು ಏನೇನು ಮ್ಯೂಸಿಕ್ ಪ್ಲೇ ಆಗುತ್ತೆ ಅಂತ. ಈ QR ಸ್ಕ್ಯಾನ್ ಮಾಡ್ಬೋದು ಅಷ್ಟೇ. ತೋರಿಸ್ತೀವಿ ನೋಡಿ. ಇದು ದೇವಸ್ಥಾನದ ಆವರಣ. ಹಂಪಿ ನೆನಪಿಗೋಸ್ಕರ ನಾವು ಇದನ್ನು ತಗೊಂಡ್ವಿ. ಇಲ್ಲಿ ಒಂದು ಮಾಡಿದ್ದಾರೆ, ಅಂಡರ್ಗ್ರೌಂಡ್ ಥರ ಹೋಗಬೇಕು ಕೆಳಗೆ. ಆ ಕಾಲದಲ್ಲಿ ಸೇಫ್ಟಿಗೆ, ಸೆಕ್ಯೂರಿಟಿಗೋಸ್ಕರ ಅಂತ ಸೀಕ್ರೆಟ್ ಜಾಗಗಳನ್ನ ಮಾಡ್ಕೋತಾ ಇದ್ರು. ಅದರಲ್ಲಿ ಇದು ಒಂದು. ತುಂಬ ಕತ್ಲೆ ಇದೆ ಒಳಗೆ, ಟಾರ್ಚ್ ಏನಾದರೂ ಹಿಡ್ಕೊಂಡು ಬರಬೇಕಾಗತ್ತೆ.
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಒಳಗೂ ಗುಹೆ ಥರ ಇದೆ ಇದು. ನೀರು ಹರಿಯೋಕ್ಕೆ. ಇಲ್ಲಿ ದೇವರ ಪೀಠ ಇದೆ. ದೇವ್ರನ್ನ ಕೂರಿಸ್ತಾ ಇದ್ದಿದ್ದ ಜಾಗ. ಇಲ್ಲೆಲ್ಲ ಚಿನ್ನ ವಜ್ರಗಳನ್ನೆಲ್ಲ ಇಟ್ಬಿಟ್ಟು ದೇವ್ರನ್ನ ಕೂರಿಸ್ತಾ ಇದ್ರು. ಅದಕ್ಕೋಸ್ಕರ ದೇವ್ರನ್ನೇ ಟಾರ್ಗೆಟ್ ಮಾಡಿ ಎತ್ತುತ್ತಾ ಇದ್ರು. ಯಾಕಂದರೆ ಅಲ್ಲಿ ಖಂಡಿತ ಏನಾದರೂ ಸಿಗುತ್ತೆ ಅನ್ನೋದು ಅವರ ನಂಬಿಕೆ ಆಗಿತ್ತು. ಅದು ಸುಳ್ಳು ಅಲ್ಲ, ಹಾಗೇನೇ ಇರ್ತಾ ಇತ್ತದು. ಇಲ್ಲಿ ಕೆಲವೊಂದು ಕೆತ್ತನೆಗಳು ಎಷ್ಟು ಅಟ್ರಾಕ್ಟಿವ್ ಅನಿಸುತ್ತೆ ಅಂದರೆ, ಇದು ಮನುಷ್ಯನ ಪರ್ಸ್ಪೆಕ್ಟಿವ್ನ ತೋರಿಸುತ್ತೆ. ಒಂದು ಕೆತ್ತನೆಯಲ್ಲಿ 4-5 ಥರ ನೋಡ್ಬೋದು ನಾವು. ಮಂಗ ಮರಿ ಹಿಡ್ಕೊಂಡಿರೋದು, ಕಪ್ಪೆ ಜಿಗಿತಾ ಇರೋ ಥರ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೀರು ಹಾಕಿದ್ರೆ ಒಂದೊಂದು ಹನಿ ಕ್ರಿಯೇಟ್ ಆಗಿ ಅದು ಇನ್ನೊಂದು ಓಲಿಗೆ ಬೀಳುತ್ತೆ. ಈ ಥರ ಎಷ್ಟು ಸೂಕ್ಷ್ಮ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಗೊತ್ತಾ. ಅವ್ರ ಕಲ್ಪನೆಗಳಾದರೂ ಹೆಂಗಿರ್ತಾ ಇದ್ವು ಅಂದರೆ ನಮ್ಗೆ ಚಾನ್ಸೇ ಇಲ್ಲ. ನಾವು ಹೇಗೆ ಕಲ್ಪನೆ ಮಾಡ್ಕೊಳ್ತೀವಿ. ಈಗ ಆವಾಗಲೇ ತೋರಿಸಿದ್ನಲ್ಲ ಮ್ಯೂಸಿಕ್ ಕಂಬಗಳು, ಈಗ ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ ಇದೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಇಲ್ಲಿ ಆ ಕಾಲದಲ್ಲಿ ಲೈಟೆಲ್ಲ ಇರ್ತಾ ಇರಲಿಲ್ಲಲ್ಲ, ಇಲ್ಲಿ ತೂಗು ದೀಪಗಳನ್ನ ಹಾಕ್ತಾಯಿದ್ರು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹೋಲ್ಗಳು. ಎಲ್ಲ ಕಾರ್ನರ್ಗಳಲ್ಲೂ ಇದೆ, ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಸಂಗೀತ ಕಚೇರಿ, ನೃತ್ಯ ಎಲ್ಲ ನಡೀತಾ ಇತ್ತು ಆ ಕಾಲದಲ್ಲಿ. ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದ್ದಿರ್ಬೋದು. ದೀಪದ ಬೆಳಕು, ನೃತ್ಯ, ಮ್ಯೂಸಿಕ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಆ ಕಾಲದಲ್ಲಿ. ಎಷ್ಟು ರಿಚ್ನೆಸ್ ಇತ್ತು. ಇದು ವಿಷ್ಣುವಿನ 9 ಅವತಾರಗಳನ್ನು ಕೆತ್ತಿದ್ದಾರೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಕಂಬಗಳು. ಯಾಳಿ ಏನಲ್ಲ ಅದು ಇಲ್ಲೂ ಇದೆ. ಎಲ್ಲ ಸೇಲ್ಗಿಟ್ಟಿದ್ದಾರೆ. ಊಟ ಮಾಡೋಣ ಅಂತ ಬಂದ್ವಿ. ಊಟ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ತೀವಿ. ನಾನು ಹರ್ಷಿ ಬಂದಿದ್ದೀವಿ. ಫುಲ್ ಮೀಲ್ಸ್ ತೊಗೊಂಡ್ವಿ. ರೋಟಿ, ರೈಸ್, ಕರಿ, ಸಾಂಬಾರೆಲ್ಲ ಇದೆ. ಇದು ರಾಣಿಯ ಈಜು ಕೊಳ. ರಾಣಿಗೆ ಅಂತಾನೆ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ರೀ. ಇದು ದಸರಾ ದಿಬ್ಬ ಅಂತ ಕರೀತಾರೆ. ದಸರಾ ಸೆಲೆಬ್ರೇಷನ್ ಇಲ್ಲೇ ನಡೀತಾ ಇತ್ತು. ಇದು ಹಂಪಿಯ ಕಲ್ಯಾಣಿ. ಈ ಪಿಕ್ಚರ್ ನಿಮಗೆ ಕಾಮನ್ ಆಗಿ ಸಿಗುತ್ತೆ. ಈ ಕಲ್ಯಾಣಿಗೆ ನೀರು ಬರಲಿಕ್ಕೋಸ್ಕರ, ಮಳೆ ನೀರನ್ನ ಶೇಖರಣೆ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಕಾಲುವೆ ಥರ ಮಾಡಿ ಇದೆಲ್ಲ ಒಟ್ಟುಗೂಡಿ ಈ ಕಲ್ಯಾಣಿಗೆ ಬರ್ತಾಯಿತ್ತು. ನೋಡಿ ಎಷ್ಟು ದೂರದಿಂದ ನೀರನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇದು ಈ ಕಲ್ಯಾಣಿಗೆ ಸೇರುತ್ತೆ. ಇಲ್ಲೊಂದು ಗುಹೆ ಥರ ಮಾಡ್ಕೊಂಡಿದ್ದಾರೆ ಅಂಡರ್ಗ್ರೌಂಡು. ಇಲ್ಲಿ ಸೀಕ್ರೆಟ್ ಸಭೆಗಳು ನಡೀತಾ ಇದ್ವಂತೆ. ನೋಡೋಣ ಬನ್ನಿ. ಕತ್ಲು ಸೇಮ್ ಟಾರ್ಚ್ ಹಿಡ್ಕೊಂಡು ಹೋಗ್ಬೇಕು. ಅಜಾರ ರಾಮಚಂದ್ರ ದೇವಸ್ಥಾನ. ನೀವು ಎಲ್ಲೇ ಆದರೂ ಶಿಲ್ಪಕಲೆಗಳನ್ನ ಕಣ್ ತುಂಬ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಶಾಸನಗಳು. ಇದು ವಾಚ್ ಟವರು.
ಅಲ್ಲಿ ನಿಂತ್ಕೊಂಡು ಸುತ್ತ ವೀಕ್ಷಣೆ ಮಾಡ್ತಾಯಿದ್ರು. ರಾಣಿಗೋಸ್ಕರ ಅಂತ ಕಟ್ಸಿದ್ದು. ಇಲ್ಲಿ ನೋಡ್ಬೋದು ಲೋಟಸ್ ಪೆಟಲ್ ಥರ ಕಾಣಿಸ್ತವೆ, ಅದಕ್ಕೆ ಲೋಟಸ್ ಮಹಲ್ ಅಂತಲೇ ಕರೀತಾರೆ ಇದಕ್ಕೆ. ಎಲ್ಲ ಕಡೆಯಿಂದ ಎಂಟ್ರಿ ಎಕ್ಸಿಟ್ ಸೀದಾ ಆಗಾಗೆ ಇರುತ್ತೆ. ಇಲ್ಲೂ ಅಷ್ಟೇ ಎಷ್ಟು ಕೆತ್ತನೆಗಳನ್ನ ನೋಡ್ಬೋದು, ಎಷ್ಟು ಸುಂದರವಾಗಿದೆ ಅಂದರೆ. ಅಲ್ಲೊಂದು ದೂರದಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲೊಂದು ವಾಚ್ ಟವರ್. ಇದು ಕುದುರೆಗಳಿಗೋಸ್ಕರ ಶೆಲ್ಟರು, ಇದು ಆನೆಗಳಿಗೋಸ್ಕರ ಶೆಲ್ಟರ್ ಮಾಡಿದರು. ಎಷ್ಟು ವಿಶಾಲವಾಗಿದೆ ನೋಡಿ. ಆನೆ ಕಟ್ಟಕ್ಕೋಸ್ಕರನೂ ಇಷ್ಟು ಸುಂದರವಾಗಿ ಕಟ್ತಾ ಇದ್ರು ನೋಡಿ. ಎಲ್ಲ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಶಿವ ದೇವಸ್ಥಾನ. ಇಲ್ಲಿ ನೀರು ತುಂಬಿಕೊಂಡಿದೆ, ಆ ನೀರು ಒಳಗೆ ಹೋದರೆ ದೇವಸ್ಥಾನ ಇದೆ, ಅಂದರೆ ದೇವರಿದೆ. ಇಲ್ಲಿ ನಂದಿ, ಮುಂದೆ ಶಿವ. ಇದು ಬಡವಿ ದೇವಸ್ಥಾನ ಅಂತ ಕರೀತಾ ಇದ್ರಂತೆ. ಆ ಕಾಲದಲ್ಲಿ ಒಬ್ಬ ಬಡವಿ ದೇವಸ್ಥಾನ ಕಟ್ಟೋಷ್ಟು ಶ್ರೀಮಂತಲಾಗಿದ್ಲು ನೋಡಿ, ಹೇಗಿತ್ತು. ಇದು ಬಡವಿ ದೇವಸ್ಥಾನ ಅಂತೆ. ಇದು ನರಸಿಂಹ ಸ್ಟ್ಯಾಚು. ಅಲ್ಲಿ ಒಂದು ಮಂಗ ಕೂತಿದೆ ನೋಡಿ, ಅಲ್ಲಿ ಆ್ಯಕ್ಚುಲಿ ಲಕ್ಷ್ಮಿ ಕೂರ್ತಾ ಇದ್ಲು. ಅದನ್ನು ಈ ಮೊಘಲರು ಆಕ್ರಮಣ ಮಾಡಿ ಅದನ್ನೆಲ್ಲ ಡೆಮಾಲಿಷ್ ಮಾಡಿದ್ರು. ಆ ಜಾಗದಲ್ಲಿ ಇವಾಗ ಮಂಗ ಕೂತಿದೆ. ಇದೆಲ್ಲ ಸೇಲಿಗಿಟ್ಟಿದ್ದಾರೆ. ಹಳೆ ವಿಗ್ರಹಗಳು, ಹಳೆ ಕಾಯಿನ್ಸ್ಗಳೆಲ್ಲ ಇದೆ. ಇದು ಕಡಲೆಕಾಯಿ ಗಣಪತಿ. ಇಲ್ಲಿ ವ್ಯಾಪಾರಕ್ಕೆ ಅಂತ ಬಂದವರು ಕಡಲೆಕಾಯಿ ಸೇಲ್ ಮಾಡಿ ಆ ದುಡ್ಡಿಂದ ಅಲ್ಲಿ ಸ್ಟ್ಯಾಚು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕಡಲೆಕಾಯಿ ಗಣಪತಿ ಅಂತಲೇ ಕರೀತಾರೆ ಅದನ್ನು. ನಾವು ಇವಾಗ ಬರ್ತಾ ಇದ್ದೀವಿ ವಿರೂಪಾಕ್ಷ ದೇವಸ್ಥಾನಕ್ಕೆ. ಇದು ಒಂದೇ ದೇವಸ್ಥಾನ ಮೊಘಲರು ಹಾಳು ಮಾಡದೆ ಹೇಗಿತ್ತೋ ಹಾಗೆ ಬಿಟ್ಟು ವಾಪಸ್ ಹೋದಂತಹ ಏಕೈಕ ದೇವಸ್ಥಾನ ಹಂಪಿದು. ಇದು ವಿರೂಪಾಕ್ಷ ದೇವಸ್ಥಾನ. ಅದಕ್ಕೊಂದು ಕಾರಣವೂ ಇದೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಅದು ಏನು ಕಾರಣಕ್ಕೋಸ್ಕರ ಇದನ್ನು ಹಾಗೆ ಬಿಟ್ಟು ಹೋದ್ರು ಅಂತ. ಇದು ವಿಜಯನಗರ ಅರಸರ ವಂಶ ವೃಕ್ಷ, ಯಾರ್ಯಾರು ಆಳಿದ್ರು ಇದನ್ನು ಅಂತ ಇಲ್ಲಿ ತೋರಿಸಿದ್ದಾರೆ. ಕೃಷ್ಣದೇವರಾಯರನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಅವರು ಇದೇ ಕಲ್ಯಾಣಿಗೆ ಸ್ನಾನಕ್ಕೆ ಬರ್ತಾಯಿದ್ರು. ಆ ಸ್ಟ್ಯಾಚು ಸೀದಾ ಕಾಣಿಸೋದು, ಇಲ್ಲಿ ನೆರಳು ಉಲ್ಟಾ ಕಾಣಿಸುತ್ತೆ. ಆ ಪಿನ್ ಹೋಲ್ ಕ್ಯಾಮ್ರಾನ ಬಳಸಿ ಆ ಕಾಲದಲ್ಲೇ ಇದನ್ನು ತಯಾರಿಸಿದರು. ನಾವಾಗಲೇ ಹೇಳಿದೆ ಮೊಘಲರು ಯಾಕೆ ಆಕ್ರಮಣ ಮಾಡದೆ ಬಿಟ್ಟು ಹೋದರು ಅಂತ. ಈ ಒಂದೇ ಕಾರಣಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮುಸ್ಲಿಮ್ರ ಥರ ಗೋಲಾಕಾರದಲ್ಲಿ ಕಟ್ಸಿದ್ದಾರೆ. ಇದನ್ನು ನೋಡ್ತಿದ್ದಾಗೆ ಅವರಿಗೆ ಅವ್ರದ್ದೇ ಮುಸ್ಲಿಮ್ಸ್ ಶೈಲಿಯಲ್ಲಿರೋದ್ರಿಂದ ಇದನ್ನು ಹಾಳು ಮಾಡಬಾರ್ದು ಅನ್ನಿಸ್ತು. ಇದು ಆ ಕಾಲದ ರಾಜರ ಯೋಚನೆ ಆಗಿತ್ತು, ಮುಂದಾಲೋಚನೆ ಆಗಿತ್ತು. ಇಲ್ಲೊಂದು ಮಂಗ ನೋಡಿ ಮೇಲೆ ಕೂತಿದೆ, ಕಾಣಿಸ್ತಿದೆಯಾ? ಎದ್ದು ನಿಂತ್ಕೋತ ಈಗ ಎಷ್ಟು ತುದಿಲಿ ಹೋಗಿ ನಿಂತಿದೆ ನೋಡಿ, ಅದು ಸುಂದರವಾಗಿ ಕಾಣಿಸ್ತಾ ಇದೆ. ನಾವಿವಾಗ ಇಲ್ಲೇ ದೇವಸ್ಥಾನದ ದಡದಲ್ಲಿರುವಂತಹ ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ. ಇದು ತುಂಗಭದ್ರಾ ನದಿ, ಸೂರ್ಯಾಸ್ತ. ಇಲ್ಲಿ ಈ ಥರ ಬೋಟ್ಗಳನ್ನ ಬಳಸ್ಕೊಂಡು ಹೋಗ್ಬೋದು. ಇಲ್ಲಿಂದ ಅಂಜನಾದ್ರಿ ದೇವಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ನಾವು ಈ ಬೋಟಿಂದ.
ಹಂಪಿನ ಮುಗಿಸ್ಕೊಂಡು ನಾವಿವಾಗ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ನಾವಿದ್ದೀವಿ ಹೊಸಪೇಟೆ ರೈಲ್ವೆ ಸ್ಟೇಷನಲ್ಲಿ. ಇದು ಹೊಸಪೇಟೆ ರೈಲ್ವೆ ಸ್ಟೇಷನ್. ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟ್ರೈನ್ ಬರ್ತಾ ಇದೆ 8:20. ಇವಾಗ ನಾವು ಹಂಪಿನ ಮುಗಿಸ್ಕೊಂಡು ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಟ್ರೈನ್ ತೊಗೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.